ಫಸ್ಟ್ ಒನ್ ನಿಗೋಷಿಯೇಟ್. ಕೇಳಿರ್ತಿರಲ್ವ ನಿಗೋಷಿಯೇಷನ್ ಅಂತ, ಅದು ನೌನ್ ಫಾರ್ಮ್. ನಿಗೋಷಿಯೇಟ್ ಅನ್ನೋದು ವರ್ಬ್. ಅಂದರೆ ಒಬ್ಬರ ಜೊತೆ ಮಾತುಕತೆ ನಡೆಸಿ ಒಂದು ಅಗ್ರಿಮೆಂಟ್ನ ಮಾಡ್ಕೊಳ್ಳೋದು, ಅಗ್ರಿಮೆಂಟ್ಗೆ ರೀಚ್ ಆಗೋದು. ರೈಟ್. ತುಂಬ ಹೊತ್ತು ಅವ್ರ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ ಒಂದು ಕೆಲಸನ ಮಾಡ್ಕೊಳ್ಳೋದು, ಅದಕ್ಕೆ ನಿಗೋಷಿಯೇಟ್ ಮಾಡೋದು ಅಂತಾರೆ. ಇಲ್ಲಿ ನೋಡಿ, ದ ಗವರ್ನಮೆಂಟ್ ಹ್ಯಾಸ್ ರೆಫ್ಯೂಸ್ ಟು ನಿಗೋಷಿಯೇಟ್ ವಿತ್ ದ ಸ್ಟ್ರೈಕರ್ಸ್. ಸ್ಟ್ರೈಕರ್ಸ್ ಅಂದರೆ ಸ್ಟ್ರೈಕ್ ಮಾಡ್ತಾ ಇರೋ ಜನರ ಜೊತೆ ಗವರ್ನಮೆಂಟ್ ನಿಗೋಷಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿಲ್ಲ. ಅಂದರೆ ಅವ್ರ ಜೊತೆ ಮಾತುಕತೆ ಮಾಡಿ ಅವ್ರಿಗೆ ಬೇಕಾಗಿರೋದನ್ನ ಕೊಡೋದಕ್ಕೆ ರೆಡಿ ಇಲ್ಲ. ರೈಟ್. ಐ ಮ್ಯಾನೇಜ್ ಟು ನಿಗೋಷಿಯೇಟ್ ದ ಕಾಂಟ್ರಾಕ್ಟ್ ವಿತ್ ದ ಸೈಟ್ ಓನರ್. ಆ ಸೈಟ್ ಓನರ್ ಜೊತೆ ನಾನು ಮಾತಾಡಿ ಕಾಂಟ್ರಾಕ್ಟ್ನ ನನ್ನ ಫೇವರ್ನಲ್ಲಿ ಮಾಡ್ಕೊಳ್ಳೋ ಥರ ನಾನು ಮಾಡಿಕೊಂಡೆ. ಐ ಮ್ಯಾನೇಜ್ ಟು ಡೂ ಇಟ್. ಐ ಮ್ಯಾನೇಜ್ ಟು ನಿಗೋಷಿಯೇಟ್ ಇಟ್. ರೈಟ್. ನಿಗೋಷಿಯೇಟ್ ಸಮಥಿಂಗ್ ವಿತ್ ಸಂಬಡಿ. ರೈಟ್. ಆಲ್ ದಿ ಅಟೆಂಪ್ಟ್ಸ್ ಟು ನಿಗೋಷಿಯೇಟ್ ಅ ಸೆಟಲ್ಮೆಂಟ್ ಹ್ಯಾವ್ ಫೇಲ್ಡ್. ಅವ್ರ ಜೊತೆ ಡಿಸ್ಕಷನ್ ಮಾಡಿ ಮಾತಾಡಿ ಸೆಟಲ್ಮೆಂಟ್ ಮಾಡೋದಕ್ಕೆ ನಾವು ಮಾಡಿದಂಥ ಎಲ್ಲ ಅಟೆಂಪ್ಟ್ಸ್ ಹ್ಯಾವ್ ಫೇಲ್ಡ್. ನೋಡಿ, ಆಲ್ ದಿ ಅಟೆಂಪ್ಟ್ಸ್ ಪ್ಲೂರಲ್, ಅದರಿಂದ ಹ್ಯಾವ್ ಫೇಲ್ಡ್ ಅಂತ ಬಂದಿದೆ. ದ ಡೀಲ್ ವಾಸ್ ನಿಗೋಷಿಯೇಟೆಡ್ ಇನ್ ಕೋರ್ಟ್. ರೈಟ್. ಡೀಲ್ ನಿಗೋಷಿಯೇಟ್ ಆಗಿದ್ದು ಕೋರ್ಟ್ನಲ್ಲಿ. ಇದು ಪ್ಯಾಸಿವ್ನಲ್ಲಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಆಂಟಿಸಿಪೇಟ್. ಈ ಥರ ಹೇಳಬಾರ್ದು, ಆಂಟಿಸಿಪೇಟ್ ಅನ್ಬಾರ್ದು, ಆಂಟಿಸಿಪೇಟ್. ಆ್ಯಂಡ್ ಆಗಲೇ ಬಂದಿದ್ದು ವರ್ಡ್ ನೆಗೋಷಿಯೇಟ್ ಅಲ್ಲ, ನಿಗೋಷಿಯೇಟ್. ಆಂಟಿಸಿಪೇಟ್ ಅಂದರೆ ಈ ಥರ ಆಗುತ್ತೆ ಅಂತ ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡಿರೋದು. ಎಕ್ಸ್ಪೆಕ್ಟ್ ಮಾಡೋ ಅಂತ ನೀವು ಕರಿಬೋದು. ಈ ಥರ ಆಗ್ಬೋದು, ಇವು ಬರ್ಬೋದು, ಇದು ಬರದೇ ಇರ್ಬೋದು ಅಂತ ನಾವು ಮೊದಲೇ ಊಹಿಸೋದು. ಇಲ್ಲಿ ನೋಡಿ, ನೋಬಡಿ ಆಂಟಿಸಿಪೇಟೆಡ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಬರುತ್ತೆ ಅಂತ ಯಾರು ಊಹಿಸಿರಲಿಲ್ಲ, ಯಾರು ನಿರೀಕ್ಷಿಸಿರಲಿಲ್ಲ ಅಂತೀವಲ್ವಾ, ಆ ವರ್ಡ್ ಸ್ವಲ್ಪ ಫಾರ್ಮಲ್ ವರ್ಡ್ ಅಷ್ಟೇ ಇದು. ವಿ ಜಸ್ಟ್ ಆಂಟಿಸಿಪೇಟಿಂಗ್ ದ ಬೆಸ್ಟ್ ಟು ಹ್ಯಾಪನ್. ಅಂದರೆ ಒಳ್ಳೆಯದೇ ಆಗಬೇಕು, ದ ಬೆಸ್ಟೇ ಆಗಬೇಕು ಅಂತ ನಾವೆಲ್ಲರೂ ನಿರೀಕ್ಷಿಸ್ತಿದ್ದೀವಿ. ಇಟ್ ಕಾಸ್ಟ್ ಅ ಲಾಟ್ ಮೋರ್ ದ್ಯಾನ್ ವಿ ಹ್ಯಾಡ್ ಆಂಟಿಸಿಪೇಟೆಡ್. ನಾವು ನಿರೀಕ್ಷಿಸಿದಕ್ಕಿಂತ ಇದು ತುಂಬಾ ಖರ್ಚಾಯಿತು, ಇದಕ್ಕೆ ತುಂಬಾ ಕಾಸ್ಟ್ ಆಯಿತು. ಸೊ ಕಾಸ್ಟ್ ಅನ್ನೋದು ಇಲ್ಲಿ ವರ್ಬ್. ಕಾಸ್ಟ್ನ ಪಾಸ್ಟ್ ಟೆನ್ಸ್ ಕಾಸ್ಟ್. ಇಟ್ ಕಾಸ್ಟ್ ಅ ಲಾಟ್ ಮೋರ್ ದೆನ್ ವಿ ಹ್ಯಾಡ್ ಆಂಟಿಸಿಪೇಟೆಡ್. ರೈಟ್. ನೋಡಿ, ಇಲ್ಲಿ ವಿ ಹ್ಯಾಡ್ ಆಂಟಿಸಿಪೇಟೆಡ್ ಪಾಸ್ಟ್ ಪರ್ಫೆಕ್ಟ್ ಬಂತು. ಅಂದರೆ ಅದಾಗೋದಕ್ಕಿಂತ ಮುಂಚೆನೇ ವಿ ಹ್ಯಾಡ್ ಆಂಟಿಸಿಪೇಟೆಡ್ ಅಲ್ವಾ. ಇಟ್ಸ್ ಆಂಟಿಸಿಪೇಟೆಡ್ ದಟ್ ಇನ್ಫ್ಲೇಷನ್ ವಿಲ್ ಸ್ಟೇಬಲೈಸ್ ಅಟ್ 3%. ಇಟ್ ಈಸ್ ಆಂಟಿಸಿಪೇಟೆಡ್ ಅಂದರೆ ಈ ಥರ ಎಂದು ನಿರೀಕ್ಷಿಸಲಾಗಿದೆ. ಏನಂತ? ಇನ್ಫ್ಲೇಷನ್ ವಿಲ್ ಸ್ಟೇಬಲೈಸ್ ಅಟ್ 3%. ಇನ್ಫ್ಲೇಷನ್ ಅಂದರೆ ಬೆಲೆ ಹೆಚ್ಚಳ. ಇಟ್ಸ್ ಆಂಟಿಸಿಪೇಟೆಡ್ ದಟ್ ವಿಲ್ ಸ್ಟೇಬಲೈಸ್ ಅಟ್ 3%. 3% ಅದು ಸ್ಟೇಬಲೈಸ್ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡಲಾಗಿದೆ, ನಿರೀಕ್ಷಿಸಲಾಗಿದೆ ಅಂತೀವಲ್ವಾ, ಅವಾಗೆಲ್ಲ ಈ ಥರ ಹೇಳಬೇಕು. ಆ್ಯಂಡ್ ಇನ್ನೊಂದು ನೋಡಿ, ಆರ್ ಯು ಆಂಟಿಸಿಪೇಟಿಂಗ್ ಎನಿ ಚೇಂಜಸ್? ಏನಾದರೂ ಬದಲಾವಣೆಗಳಾಗ್ತವೆ ಅಂತ ನೀವು ಆಂಟಿಸಿಪೇಟ್ ಮಾಡ್ತೀರಾ? ಆ್ಯಂಡ್ ನೆಕ್ಸ್ಟ್ ಒನ್ ಸ್ಪೆಕ್ಯುಲೇಟ್. ಸ್ಪೆಕ್ಯುಲೇಟ್ ಅಂದರೆ ಅನುಮಾನ ಪಡೋದು. ಅದ್ರ ಬಗ್ಗೆ ನಮ್ಗೆ 100% ಶೋರ್ ಆಗಿ ಗೊತ್ತಿರಲ್ಲ, ಅವಾಗ ನಾವು ಇಮ್ಯಾಜಿನ್ ಮಾಡ್ಕೊಂಡು ಈ ಥರ ಆ ಥರ ಅಂತ ಹೇಳ್ತೀವಲ್ವಾ, ಅದನ್ನು ಸ್ಪೆಕ್ಯುಲೇಷನ್ ಅಂತ ಕರಿತೀವಿ. ಸೊ ವರ್ಬ್ ಫಾರ್ಮ್ ಸ್ಪೆಕ್ಯುಲೇಟ್. ಐ ಥಿಂಕ್ ದೇ ಆರ್ ಇನ್ ಅ ರಿಲೇಷನ್ಶಿಪ್, ಐ ಆಮ್ ಜಸ್ಟ್ ಸ್ಪೆಕ್ಯುಲೇಟಿಂಗ್. ಅವರಿಬ್ಬರು ರಿಲೇಷನ್ಶಿಪ್ನಲ್ಲಿದ್ದಾರೆ ಅಂತ ನಂಗೆ ಅನಿಸಿದೆ. ಅಂದರೆ ಐ ಆಮ್ ಜಸ್ಟ್ ಸ್ಪೆಕ್ಯುಲೇಟಿಂಗ್, ಐ ಆಮ್ ನಾಟ್ ಶೋರ್. ರೈಟ್. ಬಟ್ ಡೌಟಿಂಗ್ ಅನ್ನೋದು ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ಹೇಳ್ಬಿಡ್ತೀವಿ ನಾವು. ಬಟ್ ಸ್ಪೆಕ್ಯುಲೇಟಿಂಗ್ ಅಂದರೆ ಅಲ್ಲಿ ಎವಿಡೆನ್ಸ್ ಇರುತ್ತೆ, ಆರ್ ಅಲ್ಲಿ ರೀಸನ್ಸ್ ಇರುತ್ತೆ ನಾವು ಆ ರೀತಿ ಊಹೆ ಮಾಡೋದಕ್ಕೆ. ರೈಟ್. ಇಟ್ಸ್ ಆಫ್ ನೋ ಯೂಸ್ ಟು ಸ್ಪೆಕ್ಯುಲೇಟ್ ವಿತೌಟ್ ಮಚ್ ಇನ್ಫಾರ್ಮೇಷನ್. ಹೆಚ್ಚು ಇನ್ಫಾರ್ಮೇಷನ್ ಇಲ್ಲದೇನೆ ನಾವು ಸ್ಪೆಕ್ಯುಲೇಟ್ ಮಾಡೋದರ ಅರ್ಥ ಇಲ್ಲ. ಇಟ್ಸ್ ಆಫ್ ನೋ ಯೂಸ್ ಅಂದರೆ ಇಟ್ಸ್ ಯೂಸ್ಲೆಸ್. ಅದನ್ನ ಈ ಥರನೂ ಹೇಳ್ತೀವಿ, ಇಟ್ ಈಸ್ ಆಫ್ ನೋ ಯೂಸ್ ಟು ಡೂ ಸಮಥಿಂಗ್. ರೈಟ್. ಇಟ್ಸ್ ಆಫ್ ನೋ ಯೂಸ್ ಟು ಸ್ಪೆಕ್ಯುಲೇಟ್. ಸ್ಪೆಕ್ಯುಲೇಟ್ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ ವಿದೌಟ್ ಮಚ್ ಇನ್ಫಾರ್ಮೇಷನ್. ನೋಡಿ, ಸ್ಪೆಕ್ಯುಲೇಟ್ ಅಂದರೆ ಅನುಮಾನಿಸೋದು, ಅಷ್ಟು ನೆನ್ಪಿಟ್ಕೊಳ್ಳಿ. ಐ ಕ್ಯಾನ್ ಓನ್ಲಿ ಸ್ಪೆಕ್ಯುಲೇಟ್ ದಟ್ ಹಿ ಲೆಫ್ಟ್ ವಿಲ್ಲಿಂಗ್ಲಿ. ಅವನು ಬೇಕಂತಾನೆ ಬಿಟ್ಟೋದ ಅಂತ ನನಗೆ ಅನ್ನಿಸ್ತಿದೆ. ಐ ಕ್ಯಾನ್ ಓನ್ಲಿ ಸ್ಪೆಕ್ಯುಲೇಟ್ ದಟ್. ವಿ ಬೀನ್ ಸ್ಪೆಕ್ಯುಲೇಟಿಂಗ್ ಇನ್ ದಿಸ್ ಪ್ರಾಪರ್ಟಿ ಫಾರ್ ಇಯರ್ಸ್. ಈಗ ನೋಡಿ, ಇಲ್ಲಿ ಡಿಫ್ರೆಂಟ್ ಮೀನಿಂಗ್ ಕೊಡ್ತಾ ಇದೆ. ಸ್ಪೆಕ್ಯುಲೇಟಿಂಗ್ ಇನ್ ಪ್ರಾಪರ್ಟಿ, ಸ್ಪೆಕ್ಯುಲೇಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್, ಈ ಥರನೂ ಯೂಸ್ ಆಗುತ್ತೆ ಸೆಂಟೆನ್ಸ್ಗಳಲ್ಲಿ. ನೀವು ಕೇಳಿರೋದಿಲ್ಲ. ಅಂದರೆ ಅರ್ಥ, ಫ್ಯೂಚರ್ನಲ್ಲಿ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅವಾಗ ಮಾರಿದ್ರೆ ನಮಗೆ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ ಅಂತ ಪ್ರಾಪರ್ಟಿನ ಈಗಲೇ ಪರ್ಚೇಸ್ ಮಾಡಿಟ್ಕೊಳ್ಳೋದಕ್ಕೆ ಸ್ಪೆಕ್ಯುಲೇಟಿಂಗ್ ಇನ್ ಪ್ರಾಪರ್ಟಿ ಅಂತ ಕರಿತೀವಿ. ಅದೇ ಇಲ್ಲಿ ಆಗ್ತಿರೋದು. ಇಂಟಿಮಿಡೇಟ್. ಇಂಟಿಮಿಡೇಟ್ ಅಂದರೆ ಭಯ ಹುಟ್ಟಿಸೋದು, ಏನನ್ನಾದರೂ ಹೇಳಿ ತೋರಿಸಿ ಅಥವಾ ಬೆದರಿಸೋದು. ಯಾಕೆಂದರೆ ಅವ್ರು ಹೆದರಿಸಿದಾಗ ಮಾತ್ರ ಆ ಥರ ನಮ್ಗೆ ಮಾಡಿಕೊಡ್ತಾರೆ ಅನ್ನೋ ಇಂಟೆನ್ಷನಿಂದ. ರೈಟ್. ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ದಿಸ್ ಕ್ಯಾನ್ ನಾಟ್ ಇಂಟಿಮಿಡೇಟ್ ಅಸ್. ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಅದರಿಂದ ಏನು ಹೆದರ್ಕೊಳ್ಳಲ್ಲ. ದಿಸ್ ಕ್ಯಾನ್ ನಾಟ್ ಇಂಟಿಮಿಡೇಟ್ ಅಸ್. ನಾವು ಹೆದರಿ ಅದನ್ನೇನು ಮಾಡಿಬಿಡಲ್ಲ ಅಂತ ಹೇಳ್ತಾ ಇದೀವಿ. ಅಂದರೆ ಇದು ನಮಗೆ ಭಯ ಹುಡ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದೀವಿ. ದೇ ಟ್ರೈ ಟು ಇಂಟಿಮಿಡೇಟ್ ಮೀ ಆ್ಯಂಡ್ ಮೈ ಫ್ರೆಂಡ್ಸ್. ನನ್ನನ್ನು ಮತ್ತು ನನ್ನ ಫ್ರೆಂಡ್ಸ್ನವರು ಹೆದರ್ಸೋದಕ್ಕೆ, ಭಯ ಹುಡ್ಸೋದಕ್ಕೆ ಟ್ರೈ ಮಾಡಿದರು. ಲೆಟ್ ಮಿ ನೋ ಇಫ್ ದೇ ಟ್ರೈ ಟು ಇಂಟಿಮಿಡೇಟ್ ಯು ಬೈ ಥ್ರೆಟ್ಸ್. ಅಂದರೆ ಏನಾದರೂ ಥ್ರೆಟ್ಸಿಂದ
ಬೆದರಿಕೆ ಒಡ್ಡಿ ನಿನ್ನ ಹೆದರಿಸಿದ್ರೆ ಅಂತ ಹೇಳ್ತಾ ಇದ್ದೇವೆ. ದ ವೇ ಹಿ ವಾಸ್ ಲುಕಿಂಗ್ ವಾಸ್ ಇಂಟಿಮಿಡೇಟಿಂಗ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ಏನಿಲ್ಲಿ, ದ ವೇ ಹಿ ವಾಸ್ ಲುಕಿಂಗ್, ಅವ್ನು ನೋಡ್ತಾ ಇದ್ದಂಥ ವಿಧಾನ ಇದೆಯಲ್ಲ, ದ ವೇ ಹಿ ವಾಸ್ ಲುಕಿಂಗ್ ದ್ಯಾಟ್ ವಾಸ್ ಇಂಟಿಮಿಡೇಟಿಂಗ್. ಮತ್ತೆ ಇಲ್ಲಿ ದ್ಯಾಟ್ ಅಂತ ಹಾಕಬಾರ್ದು, ಅದು ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಅದಿದೆ. ಸೊ ಅದು ಇಂಟಿಮಿಡೇಟಿಂಗ್ ಆಗಿತ್ತು, ಅಂದರೆ ಅದು ಭಯ ಹುಟ್ಟಿಸೋ ಥರ ಇತ್ತು ಅವನ ಲುಕ್ಸ್. ಇಲ್ಲಿ ಇಂಟಿಮಿಡೇಟಿಂಗ್ ಅನ್ನೋದು ಅಡ್ಜೆಕ್ಟಿವ್, ಗೊತ್ತಿದಲ್ಲ, ING ಅಡ್ಜೆಕ್ಟಿವ್, ED ಅಡ್ಜೆಕ್ಟಿವ್, ಅದ್ರ ಮೇಲೆ ನಾನು ಕ್ಲಾಸಸ್ ಮಾಡಿದ್ದೀನಿ. ಐ ವಾಸ್ ಇಂಟಿಮಿಡೇಟೆಡ್ ಬೈ ಹಿಸ್ ಅಪಿಯರೆನ್ಸ್. ಅವನ ಅಪಿಯರೆನ್ಸ್, ಅವನು ಇದ್ದದ್ದು ನೋಡಿ ನನಗೆ ಭಯ ಆಯಿತು. ಸೊ ಐ ವಾಸ್ ಇಂಟಿಮಿಡೇಟೆಡ್. ಸೊ ಇಲ್ಲಿ ನೋಡಿ ED ಅಡ್ಜೆಕ್ಟಿವ್ ಬಂದಿದೆ. ಐ ವಾಸ್ ಇಂಟಿಮಿಡೇಟೆಡ್ ಅಂದರೆ ನಾನು ಹೆದರ್ಕೊಂಡ್ಬಿಟ್ಟೆ ಅವನ ಅಪಿಯರೆನ್ಸಿಂದ. ಅರ್ಥ ಆಯ್ತಲ್ಲ? ಆ್ಯಂಡ್ ಲಾಸ್ಟ್ ಒನ್, ಪ್ರಾಪಗೇಟ್. ಅಂದರೆ ಒಂದು ವಿಷಯ, ಒಂದು ನ್ಯೂಸ್ ಅಥವಾ ಏನಾದರೂ ಒಂದು ಐಡಿಯಾನ ತುಂಬ ಜನರಿಗೆ ತುಂಬ ವೈಡ್ ಸ್ಪ್ರೆಡ್ ಮಾಡೋದು, ಅವ್ರ ಪ್ರಸಾರ ಕೂಡ ಮಾಡೋದು. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತಿಲ್ಲ. ಲೈಸ್ ಆರ್ ಈಸಿಲಿ ಪ್ರಾಪಗೇಟೆಡ್ ಇನ್ ದ ಮೀಡಿಯಾ. ಮೀಡಿಯಾದಲ್ಲಿ ಲೈಸ್ ಅಂದರೆ ಸುಳ್ಳುಗಳು ತುಂಬ ಈಸಿಯಾಗಿ ಹರಡ್ಬಿಡುತ್ತೆ, ತುಂಬ ವೈಡ್ ಸ್ಪ್ರೆಡ್ ಆಗೋದು, ಹರಡುವುದು. ಸುಳ್ಳುಗಳು ಮೀಡಿಯಾದಲ್ಲಿ ಅದೇ ಥರ ಅಲ್ವಾ ಆಗೋದು. ದ ಗ್ರೂಪ್ ಕ್ರಿಯೇಟೆಡ್ ಅ ಫೇಸ್ಬುಕ್ ಪೇಜ್ ಟು ಪ್ರಾಪಗೇಟ್ ದೇರ್ ಪೊಲಿಟಿಕಲ್ ಐಡಿಯಾಸ್. ಅವರ ಪೊಲಿಟಿಕಲ್ ಐಡಿಯಾಸ್ನ ಪ್ರಾಪಗೇಟ್ ಮಾಡೋದಕ್ಕೆ, ಹರಡಿಸೋದಕ್ಕೆ ಎಲ್ಲ ಕಡೆ ಅವರು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಇಲ್ಲಿ ನೋಡಿ, ಲೈಟ್ ಆ್ಯಂಡ್ ಸೌಂಡ್ ವೇವ್ಸ್ ಪ್ರಾಪಗೇಟೆಡ್ ಡಿಫ್ರೆಂಟ್ ಸ್ಪೀಡ್ಸ್. ಲೈಟ್ ವೇವ್ಸ್ ಪ್ರಾಪಗೇಟ್ ಆಗುತ್ತೆ, ಸೌಂಡ್ ವೇವ್ಸ್ ಪ್ರಾಪಗೇಟ್ ಆಗುತ್ತೆ ಅಂದರೆ ಅರ್ಥ ಅದು ಟ್ರಾನ್ಸ್ಮಿಟ್ ಆಗುತ್ತೆ, ಪ್ರಸಾರ ಆಗುತ್ತೆ ಡಿಫ್ರೆಂಟ್ ಸ್ಪೀಡ್ನಲ್ಲಿ. ಅಂದರೆ ಅವೆರಡು ಡಿಫ್ರೆಂಟ್ ಸ್ಪೀಡ್ನಲ್ಲಿ ಪ್ರಾಪಗೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಪ್ರಾಪಗೇಟ್ಗೆ ಈ ಮೀನಿಂಗ್ ಕೂಡ ಇದೆ. ಟ್ರೀಸ್ ಪ್ರಾಪಗೇಟ್ ದೆಮ್ಸೆಲ್ವ್ಸ್ ಬೈ ಸೀಡ್ಸ್. ಅಂದರೆ ಗಿಡ ಮರಗಳು ಹೊಸದಾಗಿ ಬೆಳೆಯೋದಕ್ಕೂ ಕೂಡ ನಾವು ಪ್ರಾಪಗೇಟ್ ಅಂತೀವಿ. ಸೊ ಪ್ರಾಪಗೇಟ್ ಅನ್ನೋದು ಪ್ಲಾಂಟ್ಸ್ ಅಥವಾ ಟ್ರೀಸ್ ಜೊತೆಗೆ ಬಂದರೆ ಆ ಮೀನಿಂಗ್ ಬರುತ್ತೆ. ರೈಟ್? ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.